₹2 ಕೋಟಿ ವಿಮೆ. ಇದನ್ನು ನಾನು ಸತ್ತಾಗ ನನ್ನ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಪಾಪ ಯೋಧ ಮಾಡಿಟ್ಟಿದ್ದ. ಆದರೆ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಗಂಡನನ್ನೇ 2 ಕೋಟಿ ವಿಮೆಗೋಸ್ಕರ ಕಳಿಸ್ಬಿಟ್ಲು ಯೋಧನನ್ನು. ಯಾರಿದು, ಎಲ್ಲಿ ನಡೆದಿದ್ದು, ಈಗ ಪ್ರಿಯಕರ ಬಾಯಿ ಬಿಟ್ಟಿದ್ದೇನು, ಇಲ್ಲಿದೆ ನೋಡಿ ಸ್ಟೋರಿ. 2 ಕೋಟಿ ವಿಮೆ ಹಣಕ್ಕಾಗಿ ಮಾಜಿ ಸೈನಿಕನ ಕೊಲೆ ಕೇಸ್. ಹಣಕ್ಕಾಗಿ ಪ್ರಿಯಕರನ ಜೊತೆ ಕಿತ್ತಾಡಿದ ಮೃತನ ಪತ್ನಿ. ಸಾವಿನ ಸತ್ಯ ಬಿಚ್ಚಿಟ್ಟಿದ್ದೇ ಪ್ರಿಯಕರ ಪುಂಡಲಿಕ. ಹೌದು, 2 ಕೋಟಿ ವಿಮೆ ಹಣಕ್ಕಾಗಿ ಸ್ವಂತ ಪತಿಯನ್ನೇ ಕೊಲೆ ಮಾಡಿದ ಪ್ರಕರಣ ಟ್ವಿಸ್ಟ್ ಪಡೆದುಕೊಂಡಿದೆ. ಕೊಲೆ ಪ್ರಕರಣದ ಆರೋಪಿಯಾಗಿರುವ ಸುಮಾ ಮಂಜರಗಿ ಪ್ರಿಯಕರ ಪುಂಡಲಿಕ ಡೋಂಬಲ್ ಸೆಲ್ಫಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾನೆ. ಸಂದೀಪ್ ಆಸ್ಪತ್ರೆಗೆ ದಾಖಲಾದಾಗ ಸುಮಾ ಕಾಲ್ ಮಾಡಿ ಹುಳುಗಳಿಗೆ ಹೊಡೆಯುವ ಔಷಧಿ ತಗೊಂಡ್ ಬಾ ಅಂತ ಅಂದ್ಲು. ನಾನ್ ಔಷಧಿ ಕೊಟ್ಟ ಮಾರನೇ ದಿನಾನೇ ಸತ್ತಿದ್ದು, ಹೀಗಾಗಿ ಸಾವಿನಲ್ಲಿ ಅನುಮಾನ ಬರ್ತಾ ಇದೆ. ಸಂದೀಪ್ ಸತ್ತ ಮಾರನೇ ದಿನ ನಾನು ಕೊಟ್ಟ ಔಷಧಿ ಸೇರಿ ಬೇರೆ ಏನೇನೋ ತಂದು ಕೊಟ್ಟು ಎಲ್ಲಿಯಾದ್ರೂ ಚೆಲ್ಲು ಅಂದಿದ್ಲು. ಆತನ ಮೇಲೆ ಇನ್ಶೂರೆನ್ಸ್ ಮಾಡಿಸಿದೀನಿ, ಹಣ ಬರುತ್ತೆ, ನಿನ್ನ 2 ಮಕ್ಕಳು ಸೇರಿ 4 ಮಕ್ಕಳ ಜೊತೆಗೆ ಬೆಳಗಾವಿಗೆ ಹೋಗಿ ಸೆಟ್ಲ್ ಆಗೋಣ ಅಂದಿದ್ಲು. ಇಲ್ಲಿ ಒಬ್ಬ ಸೈನಿಕನ ಸಾವಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು. ಇದ್ರಲ್ಲಿ ನಾನೇನಾದ್ರೂ ಸುಳ್ಳು ಹೇಳಿದ್ರು ಜೈಲಿಗೆ ಹೋಗೋಕು ಸಿದ್ಧ. ಮರು ತಪಾಸಣೆ ಆಗ್ಬೇಕು. ಅಲ್ಲಿವರೆಗೂ ₹1 ಇನ್ಶೂರೆನ್ಸ್ ಹೋಗ್ಬಾರ್ದು ಅಂತ ಒತ್ತಾಯ ಮಾಡಿದ್ದಾನೆ. ಸಾಹೇಬ್ರಂದ್ರೆ ಸಂದೀಪ್ ಮಂಜರ್ಗಿ ಫುಲ್ ಕುಡಿತಿರು ಮಾಡ್ತಿರು ಬೆಳಿತಿರು ಕುಡಿಯಾಕೆ ಇವರೇ ಕಾರಣ. ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ ಅವ್ನು ಸತ್ರ ಸಾಯ್ಲಕ್ಕೆ ಬಿಡ, ಸತ್ರ ಸಾಯ್ಲಿ ಬಿಡ, ಹಿಂಗೆ ಕಾಮನ್ ಆಗಿ ಅಂತಾರಂತ ಅನ್ಕೊಂಡಿನ. ನಂಗೆ ಫೋನ್ ಹಚ್ಚಿರು ಹಿಂಗೆ ಮನ್ಯಾಗ ತಗನಿ ಮತ್ತು ಹುಳುಗಳ ಭಾಳ ಆಗ್ಯಾವು, ಸಂದೀಪ್ ಆರಾಮಾಗಿ ಬರ್ಬಿಡ್ದು, ಅವನು ಎಲ್ಲ ಹುಳುಗಳು ಹೋಗ್ಬೇಕು ಅಂತ ಔಷಧ ನಂಗೆ ಕೊಟ್ನಿ. ಕೊಟ್ಟು ಹೋದ ಮರನೇ ದಿವಸ ಅವ್ನು ಸಾವಾಗೈತಿ. ಅದಕ್ಕೆ ಇದು ಅನುಮಾನಾಸ್ಪದ ಸಾವು ಐತಿ. ಶರೀರ ರೀಚೆಕಪ್ ಆಗ್ಬೇಕದ, ಮರು ತಪಾಸಣೆ ಆಗ್ಬೇಕು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳಿ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳಿ ತಂದು ಕೊಟ್ಟಾರ. ಇವನು ಎಲ್ಲರೂ ದೂರ ಹೋಗಿ ಯಾರಿಗೆ ಸಿಗಬಾರ್ದನ್ನ, ಅವ್ರಿಗೆ ಯಾವುದೇ ಆದಂಥ ರೊಕ್ಕದು ಯಾವೂ ಬರಬಾರ್ದು, ರೀಚೆಕಪ್ ಆಗಾಕ ಬೇಕು. ಆಗು ಮಟ್ಟ ಅವ್ರಿಗೆ ₹1 ಇನ್ಸೂರೆನ್ಸ್ ಅದು ಯಾವ ಹೋಗಬಾರ್ದು. 1 ಕೋಟಿ ಕೇಳಿದ ಪ್ರಿಯಕರ, ಸ್ನೇಹಿತರ ಬಳಿ ಸತ್ಯ ಬಿಚ್ಚಿಟ್ಟ ಪುಂಡಲಿಕ. ಪೊಲೀಸರ ಮುಂದೆ ತಪ್ಪೊಪ್ಪಿಗೆ. ಪ್ರಿಯಕರ ವಿಡಿಯೋ ಬಿಡುಗಡೆ ಮಾಡಿದ ಬಳಿಕ ಮತ್ತೊಂದು ರೋಚಕಾಂಶ ಪತ್ತೆಯಾಗಿದೆ. ವಿಮೆ ಹಣಕ್ಕಾಗಿ ಮಾಜಿ ಸೈನಿಕ ಸಂದೀಪ್ನ ಪತ್ನಿ ಸುಮಾ ಹಾಗೂ ಪುಂಡಲಿಕ ನಡುವೆ ಗಲಾಟೆಯಾಗಿರುವ ಅಂಶ ಬೆಳಕಿಗೆ ಬಂದಿದೆ. ಯೋಧನ ಸಾವಿನ ಬಳಿಕ 2 ಕೋಟಿ ಹಣದಲ್ಲಿ ಸಮನಾಗಿ ಪಾಲು ನೀಡೋದಕ್ಕೆ ಪುಂಡಲಿಕ ಡಿಮ್ಯಾಂಡ್ ಮಾಡಿದ್ದ. ಆಗ ಉಲ್ಟಾ ಹೊಡೆದಿದ್ಲು ಸುಮಾ. ಕೊಲೆ ವಿಚಾರ ಪೊಲೀಸರ ಗಮನಕ್ಕೆ ತರೋದಾಗಿ ಬೆದರಿಕೆ ಹಾಕಿದ್ದ. ಈ ವೇಳೆ ಸುಮಾ ಏನ್ ಬೇಕಾದ್ರೂ ಮಾಡ್ಕೋ, ಹಣ ಕೊಡಲ್ಲ ಅಂದಿದ್ಲು. ಇದರಿಂದ ಆಕ್ರೋಶಗೊಂಡ ಪುಂಡಲಿಕ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ದ. ಈ ವೇಳೆ ಸ್ನೇಹಿತರು ಪೊಲೀಸರ ಮುಂದೆ ಎಲ್ಲವನ್ನ ಹೇಳು, ಆಗ ನೀನೂ ಹೊರಬರ್ತೀಯ ಅಂತ ಹೇಳಿದ್ದಾರಂತೆ. ಈ ಹಿನ್ನೆಲೆ ಕೆಲ ದಿನಗಳ ಹಿಂದೆ ಯಮಕನಮರಡಿ ಪೊಲೀಸರನ್ನ ಭೇಟಿಯಾಗಿದ್ದ ಪುಂಡಲಿಕ ನಡೆದ ಘಟನೆ ಬಗ್ಗೆ ಸಿಪಿಐ ಜಾವೇದ್ ಮುಷಾಪುರಿ ಮುಂದೆ ವಿವರಣೆ ನೀಡಿದ್ದ. ಮತ್ತೊಮ್ಮೆ ಮಾಜಿ ಸೈನಿಕನ ಮರಣೋತ್ತರ ಪರೀಕ್ಷೆ. ಎಫ್ಎಸ್ಎಲ್ಗೆ ಸಂದೀಪ್ ಅಂಗಾಂಗ ರವಾನೆ. ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡ ಪೊಲೀಸರು ಸಂದೀಪ್ ಪತ್ನಿ ಸುಮಾ ಕರೆದು ವಿಚಾರಣೆ ಮಾಡಿದಾಗ ಸುಮಾ ಮತ್ತು ಪುಂಡಲಿಕ ಇಬ್ರು ತಪ್ಪೊಪ್ಪಿಕೊಂಡಿದ್ರು. ಇಬ್ಬರ ಹೇಳಿಕೆ ಆಧರಿಸಿ ನಿನ್ನೆ ಹೂತಿದ್ದ ಶವ ತೆಗೆದು ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ಮಾಡಿ ಸದ್ಯ ಎಫ್ಎಸ್ಎಲ್ಗೆ ಅಂಗಾಂಗ ರವಾನೆ ಮಾಡಲಾಗಿದೆ. ಪುಂಡಲಿಕ ಮತ್ತು ಸುಮಾ ಇಬ್ಬರನ್ನ ಯಮಕನಮರಡಿ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಒಟ್ನಲ್ಲಿ 2 ಕೋಟಿ ದುರಾಸೆಗಾಗಿ ಸ್ವಂತ ಪತಿಯನ್ನೇ ಕೊಲೆ ಮಾಡಿದ ಪತ್ನಿ ಹಾಗೂ ಪ್ರಿಯಕರ ಸದ್ಯ ಜೈಲು ಪಾಲಾಗಿದ್ದಾರೆ. ಇತ್ತ ಹಣವೂ ಇಲ್ಲ, ಅತ್ತ ನೆಮ್ಮದಿಯೂ ಇಲ್ಲದಂತಾಗಿದ್ದು ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತಾಗಿದೆ ಇವರ ಸ್ಥಿತಿ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.